ದಿನಕ್ಕೆ 1 ಕೋಟಿ ಚಾಕ್ಲೇಟ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಆ 1 ಕೋಟಿ ಚಾಕ್ಲೇಟ್ ಅಂದ್ರೆ 1 ಕೋಟಿ ಪೀಸ್ ಚಾಕ್ಲೇಟ್ ಮೇಲೆ ನಮಗೆ 20 ಪೈಸಾ ಪ್ರಾಫಿಟ್ ಇದೆ. ಎಷ್ಟು ಪೈಸಾ? 20 ಪೈಸಾ. 1 ರೂಪಾಯಿ ಅಲ್ಲ, 1 ರೂಪಾಯಿ ಚಾಕ್ಲೇಟ್ ಮೇಲೆ 20 ಪೈಸಾ ಪ್ರಾಫಿಟ್ ಇದೆ. ಸೊ 1 ಕೋಟಿ ಇಂಟು 20 ಪೈಸಾ ಎಷ್ಟಾಯ್ತು? 20 lakhs. 20 ಲಕ್ಷ ದೊಡ್ಡದ ಚಿಕ್ಕದ? ನಾವ್ ಹೇಳಕ್ ಹೊರಟಿದ್ದು ಏನು ಅಂತ ಹೇಳಿದ್ರೆ, ನೀವು ರೀಚಾರ್ಜ್ ಮಾಡಿದ 1 ರೂಪಾಯಿ ನಿಮ್ದಲ್ಲ, ಅದು ಬಿಡಿ. ನಿಮ್ ತರ ನಿಮ್ ಜೊತೆಗೆ ಎಷ್ಟೊಂದು 100 ಜನ ಒಂದು ಕಮ್ಯುನಿಟಿ ಬಿಲ್ಡ್ ಆಗುತ್ತೆ. ಅವರು ಎಲ್ಲೋ ಕೂತ್ಕೊಂಡು ರೀಚಾರ್ಜ್ ಮಾಡ್ತಿರ್ತಾರೆ, ಅವರೆಲ್ಲೋ ಕೂತ್ಕೊಂಡು ಗ್ರಾಸರಿ ಬೈ ಮಾಡ್ತಾರೆ, ಎಲ್ಲೋ ಕೂತ್ಕೊಂಡು ಮೆಡಿಸಿನ್ ಬೈ ಮಾಡ್ತಾರೆ, ಎಲ್ಲೋ ಕೂತ್ಕೊಂಡು ಬಟ್ಟೆ ಬೈ ಮಾಡ್ತಾರೆ, ಎಲ್ಲೋ ಕೂತ್ಕೊಂಡು ರೆಸ್ಟೋರೆಂಟ್ ಅಲ್ಲಿ ಬಿಲ್ ಪೇ ಮಾಡ್ತಾರೆ, ಎಲ್ಲೋ ಕೂತ್ಕೊಂಡು ಅವ್ರಿಗೆ ಮೊಬೈಲ್ ಫೋನ್ ಬೇಕು ಬೈ ಮಾಡ್ತಾರೆ. ಇದೆಲ್ಲ ಕೂಡಾಕ್ದಾಗ ಈಗ ನಿಮ್ ಇನ್ಕಮ್ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ? ಈಗ ಲಾಭನ ಈಗ ಮಾಡ್ಬೋದಾ ಬೇಡವಾ? ಮಾಡ್ಬೋದಾ? ಸ್ಟ್ರಾಂಗ್ ಆಗಿ ಮಾಡ್ಬೋದಾ? ಯಾವುದೇ ಒಂದು ಕಂಪ್ನಿಯವ್ರು ಬಂದು ನಿಮ್ಗೆ ಏನೇ ಆಸೆ ತೋರಿಸೋದನ್ನು ರಿಜೆಕ್ಟ್ ಮಾಡಿ 100 ಕೋಟಿ ಬರುತ್ತೆ ಅಂತ ಹೇಳಿದ್ರು ನಂಬೇಡಿ ಸರ್, ಬರಲ್ಲ. 100 ಕೋಟಿನೂ ಬರಲ್ಲ. ಕೊನೆ ಕೋಟಿನೂ ಸಿಗಲ್ಲ, ದುಡ್ಡಲ್ಲಿ ಬರುತ್ತೆ. ಸೊ ದಯವಿಟ್ಟು ಅದೆಲ್ಲ ಬಿಟ್ಬಿಡಿ. ಅದೆಲ್ಲ ಔಟ್ಡೇಟೆಡ್ ಸಿಸ್ಟಮ್ ಇವಾಗ. ಸರ್ ಇವತ್ತು ಟೆಕ್ನಾಲಜಿ ಬೇಸ್ ಮೇಲೆ ಬಿಸ್ನೆಸ್ ನಡೀತಾ ಇದೆ. 10 ವರ್ಷದ ಹಿಂದೆ ಎಷ್ಟು ಜನಕ್ಕೆ ನಿಮ್ ಮನೆಗೆ ಫುಡ್ ಬರ್ತಿತ್ತು? ಯಾರು ಆರ್ಡರ್ ಮಾಡಿದ್ರಾ? 10 ವರ್ಷದ ಹಿಂದೆ ನೀವ್ ಯಾರಾದ್ರೂ ಮನೆಗೆ ದುಡ್ಡು ಏನೋ ಫುಡ್ ಬರುತ್ತೆ ಅಂತ ಆರ್ಡರ್ ಮಾಡಿದ್ರಾ? ಇಲ್ಲ. ಎಷ್ಟು ಜನಕ್ಕೆ ಮನೆಗೆ ಗ್ರಾಸರೀಸ್ ಬರುತ್ತೆ ಅಂತ ಗೊತ್ತಿತ್ತು? ಇಲ್ಲ. ಎಷ್ಟು ಜನ ಆನ್ಲೈನ್ ಅಲ್ಲಿ ನಾವು ಮೂವಿ ಟಿಕೆಟ್ ಬುಕ್ ಮಾಡಬಹುದು ಅಂತ ಗೊತ್ತಿತ್ತು? ಇಲ್ಲ. ಯಾವಾಗ ಬಂದಿದ್ದಲ್ಲ? ಈಗ ಇತ್ತೀಚೆಗೆ. ಅಂದ್ರೆ ಅದೆಲ್ಲ ಬಿಸ್ನೆಸ್ ನಡೀತಾ ಇದೆಯಾ ಇಲ್ಲ ಲಾಸ್ ಅಲ್ಲಿ ನಡೀತಾ ಇದೆಯಾ ಇಲ್ಲ ಪ್ರಾಬ್ಲಮ್ ಇದೆಯಾ? ಅದರಿಂದ ನಡೀತಾ ಇದೆ.